ಹಲೋ ನಮಸ್ಕಾರ. ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ, ಅಜೀವಾವಧಿ, ಸಾಯೋದು ಜೈಲಲ್ಲಿರಬೇಕು. ಮನೆ ಕೆಲಸದ ಆಕೆಯನ್ನು ಅತ್ಯಾಚಾರ ಮಾಡಿದ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ ಆಗಿದೆ. 7 ಲಕ್ಷ ರೂಪಾಯಿ ದಂಡ ಸಂತ್ರಸ್ತ ಮಹಿಳೆಗೆ ಕೊಡಬೇಕು. ಏನರೋ ಬಂದಿದೆ ನಿಮಗೆ ದಾಡಿ, ಏನರೋ ಬಂದಿದೆ. ಜನರ ಪ್ರೀತಿ ಸುಮ್ಮನೆ ಸಿಗಲ್ಲ. ಜನ ತಲೆ ಮೇಲೆ ಹೊತ್ತಿ ಮೆರೆಸ್ತಾರೆ. ಇಂಥ ಒಂದು ಅದ್ಭುತವಾದಂತಹ ಜನ್ಮ ಮತ್ತಾವತ್ತೂ ಸಿಗ್ತಿರ್ಲಿಲ್ಲ ಪ್ರಜ್ವಲ್ ರೇವಣ್ಣನಿಗೆ. ಇಂಥ ಅದ್ಭುತವಾದ ಜನ್ಮ. ತಾತ ಪ್ರಧಾನಮಂತ್ರಿ, ಚಿಕ್ಕಪ್ಪ ಮುಖ್ಯಮಂತ್ರಿ, ಅಪ್ಪ MLA. ಈ ಕೇಸ್ನಲ್ಲಿ ಕಿಡ್ನಾಪ್ ಪ್ರಕರಣ ಕೂಡ ಇರೋದ್ರಿಂದ ಇದರಲ್ಲಿ HD ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವ್ರಿಗೂ ಸಂಕಷ್ಟ ತಪ್ಪಿದ್ದಲ್ಲ. ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿರುವಂಥ ಗನ್ನಿಕಡ ತೋಟದ ಮನೆಯಲ್ಲಿ ಮನೆ ಕೆಲಸದ ಆಕೆಗೆ ಬಟ್ಟೆ ತಗೊಂಡೋಗು, ನೀರು ತಗೋಬಾ ಅಂತೆಲ್ಲ ಹೇಳಿ ಬಾಗಿಲು ಚಿಲ್ಕ ಹಾಕೊಂಡು ರೂಮ್ದು ಅತ್ಯಾಚಾರ ಮಾಡಿದೆಯಲ್ಲ. ಕೈ ಮುಗಿದು ಬೇಡದ್ರು. ನೋ 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 ಅಂದರು. ಬಲವಂತವಾಗಿ ಮೂವ್ ಆದ್ಯಲ್ಲೋ ಪ್ರಜ್ವಲ್ ರೇವಣ್ಣ. ಇವತ್ತು ಕೋರ್ಟ್ನಲ್ಲಿ ಶಿಕ್ಷೆ ಪ್ರಕಟ ಆಗೋದಕ್ಕಿಂತ ಮುಂಚಿತವಾಗಿ ನ್ಯಾಯಾಧೀಶರು ಕೇಳ್ತಾರೆ, ಏನಾದರೂ ಹೇಳೋದಿದೆಯಾ ಅಂತ. ನಾನು ಯಾರಿಗೆ ಏನಾದರೂ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ, ಅವ್ರು ಯಾರು ಕೂಡ ದೂರ ದಾಖಲಿಸಿಲ್ಲ. ಎಲ್ಲ ಪಿತೂರಿ, ಎಲ್ಲ ಷಡ್ಯಂತ್ರ. ನಾನು ಸಿಕ್ಕಾಪಟ್ಟೆ ಚೆನ್ನಾಗಿ ಓದ್ಕೊಂಡಿದ್ದೀನಿ, ನನ್ನ ಜನಪ್ರಿಯತೆ ಸಹಿಸದೆ ಇವೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ. ಅಷ್ಟು ಈಸಿ ಅಲ್ಲ ಪ್ರಜ್ವಲ್ ರೇವಣ್ಣ. ಒಂದು ಹೆಣ್ಣು ಮೇ ಬಿ ನಿಮ್ಮ ತಾಯಿಯ ವಯಸ್ಸಿನ ಹೆಣ್ಣು, ಒಂದು ಹೆಣ್ಣು, ಅವಳು ಯಾರೇ ಆಗಿರಲಿ, ಆಕೆ ಒಂದು ಸಲ ನೋ ಅಂತ ಹೇಳಿದ್ರೆ ಬೇಡ ಅಂತ ಅರ್ಥ. ನನ್ನನ್ನು ಹೀಗೆ ಮಾಡಬೇಡ, ನನಗಿಷ್ಟ ಇಲ್ಲ ಅಂತ ಅರ್ಥ. ನೋ ಅಂದರೂ ಕೂಡ ನೀನು ಮತ್ತೆ ಮೂವ್ ಆದೆ ಅಂದರೆ ಅದನ್ನೇ ಅತ್ಯಾಚಾರ. ಎಂಥ ಅದ್ಭುತವಾದ ಜನ್ಮವನ್ನು ಹಾಳು ಮಾಡ್ಕೊಂಡಿಯಲ್ಲೋ ಪ್ರಜ್ವಲ್ ರೇವಣ್ಣ. ಹೈಕೋರ್ಟ್ಗೆ ಅಪೀಲ್ ಹೋಗ್ಬೋದು, ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು. ಖಂಡಿತವಾಗಲೂ ಇಂಥ ಪ್ರಕರಣದಲ್ಲಿ ನಿನ್ನ ತೆವಲಿಗೆ ನೀನೇ ಮಾಡಿಕೊಂಡಿರೋಂಥ ವಿಡಿಯೋ, ನಿನ್ನ ತೆವಲಿಗೆ ನೀನೇ ಸೃಷ್ಟಿ ಮಾಡಿರುವಂತಹ ಸಾಕ್ಷಿ, ನಿನ್ನ ಕೇಸಿಗೆ ನೀನೇ ಸಾಕ್ಷಿ, ನೀನೇ ರೆಕಾರ್ಡ್ ಮಾಡಿರೋ ಸಾಕ್ಷಿ. ಹಾಗಾಗಿ ಈ ಜನ್ಮ ಮುಗಿದೋಯ್ತು ಪ್ರಜ್ವಲ್ ರೇವಣ್ಣನಿಂದು. ಇನ್ನೂ 2 ಅತ್ಯಾಚಾರ ಪ್ರಕರಣಗಳ ತೀರ್ಪು ಬಾಕಿ ಇದೆ. ಈಗ ಮನೆ ಕೆಲಸದ ಆಕೆಗೆ ಸಂಬಂಧಪಟ್ಟಂಥ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ ಆಗಿರೋದು. ಇನ್ನೆರಡು ಪ್ರಕರಣದಲ್ಲೂ ಕೂಡ ಈ ಪ್ರಕರಣ ಸಾಬೀತು ಆಗಿರೋದ್ರಿಂದ ಆ ಪ್ರಕರಣ ಕೂಡ ನಿನ್ನ ತೆವಲಿನ ವಿಡಿಯೋ ರೆಕಾರ್ಡ್ ಕೂಡ ಇರೋದ್ರಿಂದ ಮೇ ಬಿ ಆ 2 ರೇಪ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಈತ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರಬಹುದು, ವಿಡಿಯೋ ರೆಕಾರ್ಡ್ ಇರಬಹುದು. ಈತನೇ ಸಾಕ್ಷಿಯನ್ನು ಸಂಗ್ರಹ ಮಾಡಿ ಪೊಲೀಸರಿಗೆ ಕೊಟ್ಟಾಯಿತು. 2024 ಮೇ ತಿಂಗಳಲ್ಲಿ ಜೈಲಿಗೆ ಹೋಗಿದ್ದ. ಯಾವ ಮೈನಸ್ಸು ಯಾವ ಪ್ಲಸ್ ಇಲ್ಲ. ಜೀವಾವಧಿ ಶಿಕ್ಷೆ, 14 ವರ್ಷಗಳಿಗೂ ಮೀರಿದ ಜೀವಾವಧಿ ಶಿಕ್ಷೆ. ಈ ನಡುವೆ ಸನ್ನಡತೆ ಆಧಾರ, ಆ ಆಧಾರ, ಈ ಆಧಾರ ಏನಾದರೂ ಕ್ಯಾಲ್ಕುಲೇಷನ್ ಆಗ್ಬೋದು. ಯಾವ ಹೆಣ್ಣು ಮಕ್ಕಳು ಮಾತ್ರ ಹತ್ತಿರ ಬಿಡಂಗಿಲ್ಲ ಇವನಿಗೆ. ಜೈಲಲ್ಲಿ ಆ ವ್ಯವಸ್ಥೆನೇ ಇಲ್ಲ. ದೊಡ್ಡ ಮಟ್ಟದಲ್ಲಿ ನಿರಾಕರಿಸಕ್ಕಂತ ನಾನು ಹೋಗಲ್ಲ ಕೆಲವೊಂದು ವಿಚಾರವನ್ನು. ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣನ ಮೇಲೆ ಸೆಕ್ಷನ್ 506 ಬೆದರಿಕೆ ಹಾಕಿರೋದು 2 ವರ್ಷ ಶಿಕ್ಷೆ ಮತ್ತು ದಂಡ ಈ ಸೆಕ್ಷನ್ಗೆ ಅಪ್ಲೈ ಆಗ್ತದೆ. ಸೆಕ್ಷನ್ 201 ಸಾಕ್ಷಿ ನಾಶ ಮಾಡಿದ್ದು 7 ರಿಂದ 10 ವರ್ಷ ವಿಸ್ತರಿಸಬಹುದಾದಂಥ ಶಿಕ್ಷೆ ಇತ್ತು ಇದಕ್ಕೆ. ಸೆಕ್ಷನ್ 376 2K ಇವನು ಸಿಕ್ಕಾಕೊಂಡಿದ್ದೆ ಇಲ್ಲಿ. ಪ್ರಾಬಲ್ಯ ಸ್ಥಾನದಲ್ಲಿದ್ದು ಅತ್ಯಾಚಾರ ಮಾಡಿದ್ದು 10 ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆ ಇತ್ತು ಈ ಸೆಕ್ಷನ್ಗೆ. ಸೆಕ್ಷನ್ 354A ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಬಲವಂತಪಡಿಸೋದು. ನೋ ಅಂದರೆ ಬಾಯಿ ಮುಚ್ಕೊಂಡಿರ್ಬೇಕಿತ್ತು, ನೋ ಅಂದ್ರೆ ಕೇಳಲಿಲ್ಲ. 3 ವರ್ಷ ಜೈಲು ಶಿಕ್ಷೆ ದಂಡ ಇತ್ತು ಈ ಸೆಕ್ಷನ್ ಪ್ರಕಾರ. ಸೆಕ್ಷನ್ 354B ಬಟ್ಟೆ ಹಿಡಿದು ಎಳೆದಾಡಿ ಕಿರುಕುಳ. ಬೇಡ 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 ಅಂದ್ರೆ ಕೇಳದೆ ಬಲವಂತವಾಗಿ ಬಟ್ಟೆ ಹಿಡಿದು ಎಳೆದಾಡಿ ನನ್ನ ಮೇಲೆ ಅತ್ಯಾಚಾರ ನಡೆಸ್ತಾ ಅಂತ ಹೆಣ್ಮಗಳು ಹೇಳ್ತಾಳೆ. 3 ವರ್ಷದಿಂದ 7 ವರ್ಷದವರೆಗೆ ಶಿಕ್ಷೆ ಈ ಸೆಕ್ಷನ್ಗೆ ಅಪ್ಲೈ ಆಗುತ್ತೆ. ಸೆಕ್ಷನ್ 354C ಖಾಸಗಿ ಚಿತ್ರಗಳನ್ನ ಸೆರೆ ಹಿಡಿದು ವೀಕ್ಷಣೆ. ಅದಕ್ಕೆ ಸೆರೆ ಹಿಡಿದು ಸಿಕ್ಕಾಕೊಂಡಿದ್ದೀವ ಆಲ್ಮೋಸ್ಟ್. ಅದೇ ಆಮೇಲೆ ವೈರಲ್ ಆಗಿರೋದು. ಆ ವಿಡಿಯೋನೇ ಯಾರ್ದು ಕೈಗೆ ಸಿಕ್ತೋ ವೈರಲ್ ಆಯಿತು. ವೈರಲ್ ಯಾರು ಬೇಕಾದ್ರೂ ಮಾಡಿರಲಿ, ಈತನ ಕಪಟತನ, ಕಾಮುಕತನ, ಒಬ್ಬ ರೇಪಿಸ್ಟ್ನ ಮುಖವಾಡ ಬಯಲು ಮಾಡಿದರೆ ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳೋಣ. ಅವನು ಮಾಡ್ದ, ಇವನು ಮಾಡ್ದ, ರಾಜಕೀಯ ಪಿತೂರಿ, ಏನೇ ಷಡ್ಯಂತ್ರ ಇರಲಿ, ಯಾವನ ವೈರಲ್ ಮಾಡಿಬಿಟ್ಟ ನನ್ನ ವಿಡಿಯೋ, ರಾಜಕೀಯ ಪಿತೂರಿ, ನನ್ನನ್ನು ಸರ್ವನಾಶ ಮಾಡುವ ಷಡ್ಯಂತ್ರ. ಪ್ಯಾಂಟ್ ಬಿಚ್ಚ ಕೇಳಿದ್ದು ಯಾರು ನಿನ್ನ ಪೆನ್ ಡ್ರೈವ್ನೋ, ಸಿಡಿನೋ,
ನಿನ್ನ ವಿಡಿಯೋನೋ ಊರಿಗೆಲ್ಲ ಹಂಚಿ ನಿನ್ನ ಮೇಲೆ ಕೇಸ್ ದಾಖಲಾಗುವಂತೆ ಮಾಡಿ ನೀನು ಅತ್ಯಾಚಾರ ಮಾಡಿದ್ದು ಸಾಬೀತಾಗಿ ಇವತ್ತು ನಿನಗೆ ಜೀವಾವಧಿ ಶಾಶ್ವತವಾಗಿ ಜೈಲು, ಇನ್ನೆರಡು ಕೇಸಲ್ಲೂ ಜೈಲೇ, ಬೇಬಿ ಆಗ್ಬೋದು, ಪರ್ಮನೆಂಟಾಗಿ ಜೈಲು. ಈ ಜನ್ಮ ಮುಗ್ದೋಯ್ತು ಪ್ರಜ್ವಲ್ ರೇವಣ್ಣ ನಿಂದು, ಈ ಜನ್ಮ ಮುಗ್ದೋಯ್ತು ಪ್ರಜ್ವಲ್ ರೇವಣ್ಣ ನಿಂದು. ಅವನು ಮಾಡ್ದ ಇವನು ಮಾಡ್ದ, ಹಾಗಾಯ್ತು ಹೀಗಾಯ್ತು, ಯಾವ ಪಿತೂರು ಯಾವ ಷಡ್ಯಂತ್ರ. ನಿಮ್ಮ ಕಚ್ಚೆ ಗಟ್ಟಿ ಇದ್ದಿದ್ರೆ, ನಿಮ್ಮ ಪ್ಯಾಂಟಿನ ಜಿಪ್ಪುಗಳು ಕರೆಕ್ಟಾಗಿ ಟೈಟಾಗಿ ಇದ್ದಿದ್ರೆ, ಅದು ಓಪನ್ ಆಗದೆ ಇದ್ದಿದ್ರೆ, ಕಂಡು ಹೆಣ್ಣು ಮಕ್ಕಳನ್ನ ವಯಸ್ಸು ಅಂತ ನೋಡಲಿಲ್ಲ, ಕೆಲಸದಾಕೆ ಅಂತ ನೋಡಲಿಲ್ಲ, ಕಂಡು ಹೆಣ್ಣು ಮಕ್ಕಳ ಮೇಲೆ ಪ್ರಭಾವ ಬಳಸಿ ಏನು ದೊಡ್ಡ ರಾಜಕಾರಣಿ, ಏನು ದೊಡ್ಡ ನಾಯಕ, ಪ್ರಾಬಲ್ಯವನ್ನು ಬಳಸಿ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಮಾಡ್ತೀರಾ, ಲೈಂಗಿಕ ದೌರ್ಜನ್ಯಗಳನ್ನು ಮಾಡ್ತೀರಾ, ನಾಚಿಕೆಗೆಟ್ಟವರ. ಈ ಪ್ರಕರಣ ನಿಜಕ್ಕೂ ತಾತ್ಸಾರ ಮಾಡುವ ಹಾಗಿರಲಿಲ್ಲ ಸ್ನೇಹಿತರೆ. ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕಾಗಿತ್ತು. ಯಾಕಂದರೆ ನಾನೊಬ್ಬ ರಾಜಕಾರಣಿ, ನಾನು ತುಂಬ ಪ್ರಭಾವಿ, ನಾನು ತುಂಬ ಹಣ ಇರೋನು, ನಾನು ಏನು ಬೇಕಾದರೂ ಮಾಡ್ಬೋದು, ನನಗೆ ಇಷ್ಟ ಬಂದಂಗೆ ನಾನು ಇರ್ಬೋದು, ನನಗೆ ಇಷ್ಟ ಬಂದಂಗೆ ಮಾಡ್ಬೋದು ಅನ್ನೋ ಅಹಂಕಾರದಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಪ್ರಜ್ವಲ್ ರೇವಣ್ಣನ ಪ್ರಕರಣ ದೊಡ್ಡ ಪಾಠ ಆಗಬೇಕು. ಈ ದೇಶದ ಕಾನೂನಿನ ಮುಂದೆ ಅದೆಂಥ ಪ್ರಾಬಲ್ಯ, ಅದೆಂಥ ಪ್ರಭಾವ ಇದ್ರೂ ಕೂಡ, ನನ್ನ ತಾತ ಪ್ರಧಾನಮಂತ್ರಿ ಆಗಿದ್ದರು, ಹಾಗಾಗಿ ನನಗೇನೂ ಆಗಲ್ಲ, ಏನಾಗಲ್ಲ, ಹೋದೆ ಅಲ್ಲ 14 ವರ್ಷಗಳಿಗೂ ಮೀರಿ ಜೈಲು. ಅದು ಒಂದು ಪ್ರಕರಣದಲ್ಲಿ, ಒಂದು ರೇಪ್ ಕೇಸ್ನಲ್ಲಿ ಇನ್ನೆರಡು ಕೇಸ್ ಇದೆ. ಪದೇ ಪದೇ ಹೇಳ್ತಾ ಇದ್ದೀನಿ, ಏನಾಗ್ಬೋದು ಅನ್ನುವಂಥ ಒಂದು ಸಣ್ಣ ಕಲ್ಪನೆ ನಿಮಗಿರಲಿ ಸ್ನೇಹಿತರೆ. ಯಾರೇ ಆಗಿರಲಿ ಒಬ್ಬ ಹೆಣ್ಣಿನ ಜೊತೆ ಸಂಬಂಧ ಇಟ್ಕೋಬೇಕು, ಸಂಪರ್ಕ ಮಾಡಬೇಕು ಅಂದರೆ ಒಪ್ಪಿಗೆ ಇರಬೇಕು, ಸಮ್ಮತಿಗಳಿರಬೇಕು. ಆದರೆ ಆಸೆ ಆಮಿಷಗಳನ್ನು ಒಡ್ಡಿ ಏನೋ ಮಾಡಿಬಿಡ್ತೀನಿ, ನಿನ್ನ ಬದುಕನ್ನ ಬಂಗಾರ ಮಾಡ್ತೀನಿ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿ ಅತ್ಯಾಚಾರ ಮಾಡಿದ್ರೆ, ಆ ಪ್ರಯತ್ನಗಳನ್ನು ಪಟ್ಟರೆ ಏನಾಗುತ್ತೆ, ಏನು ಅನುಭವಿಸ್ಬೇಕು ಅದೇ ಆಗಿದೆ ಈಗ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ. ಇದು ಎಲ್ಲ ಜನಪ್ರತಿನಿಧಿಗಳಿಗೂ, ಎಲ್ಲ ರೀತಿಯ ಪ್ರಾಬಲ್ಯ ಇರೋರಿಗೂ, ನಾನು ದೊಡ್ಡ ಪುಡಾಂಗು ಅಂತ ಯಾರ್ಯಾರಿದ್ದೀರೋ ಅವರಿಗೂ ಸೇರಿದ ಹಾಗೆ ಜನಸಾಮಾನ್ಯರಿಗೂ ಸೇರಿಸಿ, ಜನಸಾಮಾನ್ಯರಿಗೂ ಕೂಡ. ಹಲವು ಬಾರಿ ಹೇಳ್ತೀವಿ ಕಾನೂನು ದೊಡ್ಡವರಿಗೆ ಒಂಥರ ಚಿಕ್ಕವರಿಗೆ ಒಂಥರ ಅಂತ. ಎಲ್ಲ ಪ್ರಕರಣದಲ್ಲೂ ಇದು ಅಪ್ಲೈ ಆಗಲ್ಲ. ಕೆಲವು ಪ್ರಕರಣದಲ್ಲಿ ಅದೆಂಥ ಪ್ರಭಾವ, ಅದೆಂಥ ಒತ್ತಡಗಳಿದ್ರೂ ಕೂಡ ತೀರ್ಪು ಬರೆಯುವಂತಹ ನ್ಯಾಯಾಧೀಶನಿಗೂ ಕರುಳು ಅನ್ನೋದೊಂದಿರುತ್ತೆ, ಹೃದಯ ಅನ್ನೋದೊಂದಿರುತ್ತೆ, ಆಕ್ರೋಶ ಅನ್ನೋದಿರುತ್ತೆ. ಎಲ್ಲ ನೋಡಿದ ಮೇಲೂ ಕೂಡ ಎಲ್ಲ ರೀತಿಯ ಪ್ರಭಾವ ಒತ್ತಡಕ್ಕೆ ಮಣಿಯೋದಕ್ಕೆ ಹ್ಯೂಮನಿಟಿ ಅಂತ ಒಂದು ಇರುತ್ತಲ್ಲ, ಅದು ಬಿಡಲ್ಲ. ಪ್ರಜ್ವಲ್ ರೇವಣ್ಣನಿಗೆ ತಕ್ಕ ಶಾಸ್ತಿ ಆಗಿದೆ. ಬಂಗಾರದ ಬದುಕಿತ್ತು, ಯಾರಿಗೆ ಸಿಗಲ್ಲ ರೀ ಇಂಥ ಬದುಕು. ಸಿಂಪಲಾಗಿ ಥಿಂಕ್ ಮಾಡಿ, ಯಾರಿಗೆ ಸಿಗ್ತದೆ ಇಂಥ ಅದ್ಭುತವಾದ ಬದುಕು? ಅದನ್ನೇ ಹಾಳು ಮಾಡ್ಕೊಂಡು ತೀರಾ ಚಟ ತೇವಲುಗಳಿತ್ತಂದರೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳಿದ್ವು, ದುಡ್ಡಿತ್ತು, ಎಲ್ಲದೂ ಇತ್ತು, ಹೋಗ್ಬೋದಿತ್ತಲ್ಲ. ಇದೆಂಥ ವಿಕೃತ ಎಮೋಷ್ನಲ್ ಅತ್ಯಾಚಾರ, ಭಾವನೆಗಳ ಮೇಲೆ ನಡೆಸಿದ ಅತ್ಯಾಚಾರ. ಬರೀ ದೇಹದ ಮೇಲೆ ಮಾತ್ರ ಅಲ್ಲ, ಭಾವನೆಗಳ ಮೇಲೆ, ಮನಸ್ಸಿನ ಮೇಲೆ ಘೋರವಾದ ಅತ್ಯಾಚಾರ ಮಾಡಿದಂಥ ಪ್ರಜ್ವಲ್ ರೇವಣ್ಣನ ಕತೆ ಮುಗ್ದಿದೆ. ಪ್ರಜ್ವಲ್ ರೇವಣ್ಣನ ಕತೆ ಮುಗ್ದಿದೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.